ನಮಸ್ಕಾರ ಸ್ನೇಹಿತರೆ. ಮನೋಕಾಮನೆಗಳನ್ನು ಪೂರೈಸುವ ತಾಯಿಯೇ ಕಾಮಾಕ್ಷಿ ತಾಯಿ. ಅವರ ಕಣ್ಣುಗಳು ಸುಂದರವಾಗಿರುವುದರಿಂದ ಅವರಿಗೆ ಕಾಮಾಕ್ಷಿ ಎನ್ನುವ ಹೆಸರು ಬಂತು. ಕಾಮಾಕ್ಷಿ ತಾಯಿ ಈ ಮಂತ್ರವನ್ನು ಭಕ್ತಿಯಿಂದ ಕೇಳಿದ್ರೆ ಜೀವನದಲ್ಲಿ ಅಭಿವೃದ್ಧಿಯಾಗ್ತದೆ. ಎಲ್ಲ ಮನೋಕಾಮನೆಗಳು ಈಡೇರ್ತವೆ ಮತ್ತು ಅಪಾರ ಆಶೀರ್ವಾದ ನಮ್ಮ ಮೇಲೆ ಸುರಿತದೆ. ಈ ಮಂತ್ರವನ್ನು ಭಕ್ತಿಯಿಂದ ಬರೀ 54 ಬಾರಿ ಕೇಳಿ. ಇಂದಿನ ಭಗವದ್ಗೀತೆ ಜ್ಞಾನ ಹೀಗಿದೆ: ನೀವು ಜೀವನದಲ್ಲಿ ಒಬ್ಬಂಟಿಯಾದಾಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಬಳಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾವ ಜನರು ಇಲ್ಲ ಅಂತ. ಹಾಗಾಗಿ ಸದಾ ದೇವರನ್ನು ಸ್ಮರಿಸಿ, ಒಬ್ಬಂಟಿಯಾಗುವ ಪರಿಸ್ಥಿತಿಗೆ ಬರುವುದಿಲ್ಲ. ಮಂತ್ರ ಜಪಿಸುವ ಮೊದಲು ನನ್ನದೊಂದು ವಿನಂತಿ ಸ್ನೇಹಿತರೆ, ನೀವು ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದ ಬೆಲ್ ಬಟನ್ ಒತ್ತಿ, ಮಂತ್ರ ಕೇಳುವಾಗ ಕಾಪಾಡಿ ಕಾಮಾಕ್ಷಿ ತಾಯಿ ಅಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಕಣ್ಣು ಮುಚ್ಚಿ ಮಂತ್ರವನ್ನು ಪೂರ್ತಿ 54 ಬಾರಿ ಕೇಳಿ. ಕಲ್ಯಾಣಾನಿ ಕರೋತು ಮೇ ಭಗವತಿ ಕಾಂಚೀಪುರಿ ದೇವತಾ. 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 ಕಲ್ಯಾಣಾನಿ ಕರೋತು ಮೇ ಭಗವತಿ ಕಾಂಚೀಪುರಿ ದೇವತಾ.
कल्याणानि करोतु मे भगवती काञ्चीपुरी देवता। 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 कल्याणानि करोतु मे भगवती काञ्चीपुरी देवता।
कल्याणानि करोतु मे भगवती कांचीपुरी देवता।